ಸಿಲಿಕಾನ್ ಸಿಟಿಯಲ್ಲಿ ಅದ್ಧೂರಿ ರಂಜಾನ್ ಆಚರಣೆ. ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ಕಪ್ಪು ಪಟ್ಟಿ ಧರಿಸಿ ರಂಜಾನ್ ಆಚರಿಸಿದ ಮುಸ್ಲಿಮರು. ಹೌದು, ಇಂದು ನಾಡಿನೆಲ್ಲೆಡೆ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ರಂಜಾನ್ ಅನ್ನ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಶ್ರದ್ಧೆ ಭಕ್ತಿಯ ಪ್ರತೀಕವಾದ ರಂಜಾನ್ ಹಬ್ಬವನ್ನ ಪರಸ್ಪರ ಶುಭಾಶಯ ಕೋರುತ್ತಾ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸೋದ್ರ ಮೂಲಕ ಆಚರಿಸಲಾಯಿತು. ಇನ್ನು ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಮುಸಲ್ಮಾನ್ ಬಾಂಧವರು ಏಕಕಾಲದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಇನ್ನು ಪ್ರಾರ್ಥನೆಯಲ್ಲಿ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹ್ಮದ್, ಕಾಂಗ್ರೆಸ್ ನಾಯಕ ಮನ್ಸೂರ್ ಅಲಿ ಖಾನ್ ಹಾಗೂ ಜಾಮಿಯಾ ಮಸೀದಿ ಮುಖ್ಯಸ್ಥ ಮೌಲಾನಾ ಮಕ್ಸೂದ್ ಇಮ್ರಾನ್ ಸೇರಿದಂತೆ ಹಲವರು ಭಾಗಿಯಾಗಿ ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡಿದರು. ಸಚಿವ ಜಮೀರ್ ಮಾತನಾಡಿ, ರಾಜ್ಯದ ಜನತೆಗೆ ಯುಗಾದಿ ಮತ್ತು ರಂಜಾನ್ ಶುಭಾಶಯ ಕೋರಿದ್ರು. ಜನಕ್ಕೆ ನಿನ್ನೆ ಉಗಾದಿ ಹಬ್ಬ ಆಗಿದೆ. ಮೊದಲಾಗಿ ರಾಜ್ಯದ ಜನಕ್ಕೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಇವತ್ತು ರಂಜಾನ್ ಹಬ್ಬ, ರಾಜ್ಯದ ಜನಕ್ಕೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್, ಇವತ್ತು ಏನು ವಿಶೇಷ ಮತ್ತೆ ಇವತ್ತು ಪ್ರಾರ್ಥನೆಯಲ್ಲಿ ಏನು ಬೇಡ್ಕೊಟ್ರಿ ಸರ್ ರಾಜ್ಯ ಮತ್ತು ದೇಶಕ್ಕೆ ಸಂಬಂಧಪಟ್ಟಂತೆ? ಇವತ್ತು ರಂಜಾನ್ ಹಬ್ಬ ಅಂದರೆ 30 ದಿನ ನಾವು ಉಪವಾಸ ಇರ್ತೀವಿ. ಇವತ್ತು ರಂಜಾನ್ ಹಬ್ಬ ಅಂದರೆ ನಮ್ಮ ಮುಸಲ್ಮಾನಿಗೆ 2 ಹಬ್ಬ ದೊಡ್ಡ ಬರೋದು, ಒಂದು ರಂಜಾನ್ ಹಬ್ಬ, ಒಂದು ಬಕ್ರೀದ್ ಹಬ್ಬ. ಹಾಗಾಗಿ ಇವತ್ತು ನಮ್ಮ ದೊಡ್ಡ ಹಬ್ಬ. ನಿನ್ನೆ ಹಿಂದೂ ಧರ್ಮದಲ್ಲಿ ನೆನ್ನೆ ಉಗಾದಿ ಹಬ್ಬ ಆಗಿತ್ತು, ಅದನ್ನು ಹೊಸ ವರ್ಷ, ಅದನ್ನು ಶುಭಾಶಯನ ಕೋರಿದ್ದೀನಿ. ಇವತ್ತಿಷ್ಟೇ ನಮ್ಮ ಗುರುಗಳು ನೀವು ಕೇಳಿಸ್ಕೊಂಡಿರ್ಬೋದು, ನಮ್ಮ ಗುರುಗಳು ಪ್ರಾರ್ಥನೆ ಮಾಡಾದ್ಮೇಲೆ ನಾವು ದುವಾ ಮಾಡ್ತೀವಿ. ದುವಾ ಮಾಡಿದ್ಮೇಲೆ ಇಷ್ಟೇ ಕೇಳ್ಕೊಂಡಿದ್ದೆ, ನಮ್ಮ ಇಂಡಿಯಾದಲ್ಲಿ ನಾವು ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಅಣ್ಣ ತಮ್ಮದಿರಂಗೆ ಪ್ರೀತಿಯಿಂದ ಬಾಳ್ಬೇಕಂತ ಮನೆ ಗುರುಗಳು ಅವ್ರ ದುವಾದಲ್ಲಿ ಕೇಳ್ಕೊಂಡರು. ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತಾರೆ, ನಮ್ಮ ಮುಫ್ತಿಗಳು ಎಲ್ಲ ನಮಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದರೆ ಅದು ಏನು ವಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರ್ದು ಅಂತೇಳ್ಬಿಟ್ಟು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಡೆ ಪೀಸ್ ಪ್ರೊಟೆಸ್ಟ್ ಅಂತ ಇಡೀ ದೇಶದಲ್ಲಿ ಪೀಸ್ ಪ್ರೊಟೆಸ್ಟ್ ಮಾಡ್ತಾ. ಇದು ವಫ್ ಆ್ಯಕ್ಟ್ ಇವತ್ತು ಬಂದಿಲ್ಲ, ವಫ್ ಆ್ಯಕ್ಟ್ ಬ್ರಿಟಿಷ್ ಕಾಲದಲ್ಲೇ ಬಂದಿರೋದು. ಈ ಬಿಲ್ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ. ರಂಜಾನ್ ಆಚರಣೆಗೂ ಮುನ್ನ ಮುಸ್ಲಿಂ ಬಾಂಧವರು 30 ದಿನಗಳ ಉಪವಾಸದ ಆಚರಣೆಯೊಂದಿಗೆ ದಾನ, ಧರ್ಮ ಹಾಗೂ ವಿಶೇಷ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾರೆ. ಇಂದು ಅವರು ಉಪವಾಸವನ್ನ ಕೈಬಿಟ್ಟು ಮನೆಯಲ್ಲಿ ಬಿರಿಯಾನಿ, ಕೀರು ಸೇರಿದಂತೆ ಹಲವಾರು ವಿಶೇಷ ಅಡುಗೆಗಳನ್ನು ಮಾಡಿ ಬಂಧು ಬಾಂಧವರನ್ನ ಹಾಗೂ ಸ್ನೇಹಿತರನ್ನ ಮನೆಗೆ ಕರೆಸಿ ಉಪಚರಿಸ್ತಾರೆ. ಇನ್ನು ಮುಸಲ್ಮಾನ್ ಬಾಂಧವರು ದಾನ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ದಾನ ಧರ್ಮ ಮಾಡಿದ್ರೆ ಹೆಚ್ಚಿನ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಶ್ರೀಮಂತರು ಮತ್ತು ಉಳ್ಳವರು ತಮ್ಮ ಸಂಪತ್ತಿನ 2.5% ಪಾಲನ್ನ ಜಕಾತ್ ಅಂದ್ರೆ ದಾನದ ರೂಪದಲ್ಲಿ ಬಡವರಿಗೆ ನೀಡ್ತಾರೆ. ಇಂದಿನ ಸಂಭ್ರಮಾಚರಣೆಯಲ್ಲಿ ವಕ್ಫ್ ಬಿಲ್ ಮಂಡನೆಯನ್ನ ವಿರೋಧಿಸಿ ಶಾಂತಿಯುತವಾಗಿ ಕೈಗೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ರಂಜಾನ್ ಹಬ್ಬವನ್ನ ಆಚರಿಸಿದ್ರು. ಯಾತಕ್ಕೆ ಅಂದರೆ ಒಂದು 2-3 ಡೇಸ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಬಿಲ್, ವಕ್ಫ್ ಬಿಲ್, ಅಮೆಂಡ್ಮೆಂಟ್ ಬಿಲ್ ಬರ್ತಾ ಐತೆ. ಅದಕ್ಕಾಗಿ ನಮ್ಮ ಬಾಯಿನಿಂದ ಏನು ಹೇಳಲಿಲ್ಲ, ಓನ್ಲಿ ಕೈನಲ್ಲಿ ಒಂದು ಕಪ್ಪ ಪಟ್ಟಿ ಕಟ್ಕೊಂಡು ಒಂದು ಸಂದೇಶ ಕೊಡ್ತಾ ಇದ್ದೀವಿ. ನೋಡಿ, ಇದು ಸರಿ ಇಲ್ಲ. ಯಾತಕ್ಕೆ ಅಂದರೆ ನಮ್ಮ ಸಂವಿಧಾನ ನಮಗೆ ಇದು ಕೊಟ್ಟಿದ್ದಾರೆ. ಏನನ್ನ ತಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಹೇಳ್ಬೋದು ಅಂತ. ಅದಕ್ಕಾಗಿ ನಾವು ಬಾಯಿನಿಂದ ಏನು ಹೇಳಲಿಲ್ಲ, ಬಟ್ ಇದು ಕಟ್ಕೊಂಡು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಇದು ಸರಿ ಇಲ್ಲ, ಇದಕ್ಕಾಗಿ ತೊಂದರೆ ಆಗುತ್ತೆ ಅಂತ ವಿರೋಧ ವ್ಯಕ್ತಪಡಿಸ್ತಿದ್ದೀವಿ. ಹೌದು, ಅಷ್ಟೇ. ಒಟ್ನಲ್ಲಿ ಪವಿತ್ರ ರಂಜಾನ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಬಹಳ ಅದ್ಧೂರಿಯಾಗಿ ಆಚರಿಸಿದ್ದು, ನಮಾಜ್ ಮೂಲಕ ದೇಶದ ಒಳಿತಿಗಾಗಿ ಸಾವಿರಾರು ಮುಸಲ್ಮಾನ್ ಬಾಂಧವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.